ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನಿನ್ನೆ RCB ಕಡೆಯಿಂದ ಇನ್ನೂ ಒಂದು ಅಪ್ಡೇಟು ಬಂತು. ಮತ್ತೊಬ್ಬರು ರೂಲ್ಡ್ ಔಟ್ ಆಗಿದ್ದಾರೆ ನಮ್ಮ RCB ಇಂದ ಅಂತ. ಓವರ್ ಆಲ್ ಆಗಿ ಇದು 5ನೇ ರೂಲ್ಡ್ ಔಟ್ ಆಗುತ್ತೆ. ರೀಸನ್ಸ್ಗಳಿಂದ ಬ್ಯಾಕ್ಔಟ್ ಆದಂಥ ಕಾರಣಗಳು ಬೇರೆ, ನಾನು ಬರಲ್ಲ ಅಂತ ಸಫಿ ಡಿವಾನ್ ಅವರು ಬ್ಯಾಕ್ಔಟ್ ಆಗಿದ್ದು. ಇಲ್ಲ ಆಗೋರು ನನಗೆ ಅವ್ರಿಗೇನು ಇಂಜುರಿ ಆಗಿಲ್ಲ, ಬಟ್ ನಮಗೆ ಸ್ಪೇಸ್ ಬೇಕು ಸ್ವಲ್ಪ ಅಂತ ಅವ್ರು ಬ್ಯಾಕ್ಔಟ್ ಆದರು. ಸ್ವಲ್ಪ ಜನ ಇಂಜುರಿಯಿಂದ ಬ್ಯಾಕ್ಔಟ್ ಆದರು, ಗೊತ್ತಿರೋದೆ ನಾನು ಯಾರ್ಯಾರು ಆದರು ಅಂತ. ಓವರ್ಸೀಸ್ ಪ್ಲೇಯರ್ಸ್ಗಳು ಎಸ್ಪೆಷಲಿ ಮೊಲಿನಿ ಅವರಾದರು, ಕೇಟ್ ಕ್ರಾಸ್ ಅವರಾದರು. ಇವಾಗ ಶ್ರೇಯಾಂಕ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಆಶಾ ಶೋಭಣ್ಣ ಅವರು ಕೂಡ ಇಂಜುರಿ ಕಾರಣದಿಂದ ಈಚೆಗಡೆ ಉಳ್ಕೊಂಡ್ರು. ನಾನು ಹೇಳಿದ್ದೆ 6 ಜನಕ್ಕೆ ಪ್ರಾಬ್ಲಮ್ ಇದೆ ಗುರು ಅಂತ RCBಲಿ. ಆ 6 ಜನದಲ್ಲಿ ಇವಾಗ 5 ಜನ ರೂಲ್ಡ್ ಔಟ್ ಆಗಿದ್ದಾರೆ. ಅಲ್ಲಿ ಸ್ಪೇರಿ ಗೊತ್ತಿರದೆ ಬೌಲಿಂಗ್ ಮಾಡೋಕ್ಕಾಗಲಿಲ್ಲ ಅಂತ, ಅವ್ರಿಗೆ ಹಿಪ್ ಇಂಜುರಿ ಆಗಿತ್ತು, ಅದಕ್ಕೋಸ್ಕರ ಬೌಲಿಂಗ್ ಮಾಡೋಕ್ಕಾಗಲಿಲ್ಲ. ಸೊ 6ಕ್ಕೆ 6 ಜನನು ಕೂಡ ಸ್ಟ್ರಗ್ಲಿಂಗ್ ಇದ್ದಾರೆ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಇವಾಗ 5 ಜನ ರೂಲ್ಡ್ ಔಟು. ಶ್ರೇಯಾಂಕ ಪಾಟೀಲು RCB ಇಂದ ನಮ್ಮ ಟಗರ್ಪುಟ್ಟಿ ಶ್ರೇಯಾಂಕ ಪಾಟೀಲ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಕನ್ನಡತಿ ನಮ್ಮ RCBಲಿ ಈ ಸೀಸನ್ನು ಆಡೋದಿಲ್ಲ ಮಗ. ಬೇಜಾರಾಗುತ್ತೆ, ಯಾಕೆ ಅಂತಂದರೆ ಲಾಸ್ಟ್ ಸೀಸನ್ ಎಲ್ಲ ತುಂಬ ಸಖತ್ತಾಗೆ ಪರ್ಫಾರ್ಮ್ ಮಾಡಿದರು. ಎಸ್ಪೆಷಲಿ ಇದು ಸೆಕೆಂಡ್ ಹಾಫ್ ಏನಿತ್ತು ಒಂಥರ ರೂಲ್ ಮಾಡ್ರು ಅಂತ ಹೇಳಬೇಕು. ಶ್ರೇಯಾಂಕ ಪಾಟೀಲ್ ಅವರು ಸಿಕ್ಕಾಪಟ್ಟೆ ಹೆಸರು ಮಾಡಿಬಿಟ್ರು ಶ್ರೇಯಾಂಕ ಪಾಟೀಲು. ಇವಾಗ ಇಂಜುರಿ ಕಾರಣದಿಂದ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಅಫಿಷಿಯಲ್ ಅಪ್ಡೇಟ್ ಅಂತೂ ಬಂದಿದೆ. ಇವಾಗ ಅವರ ಜಾಗದಲ್ಲಿ ಸ್ನೇಹ ರಾಣಾ ಅವ್ರನ್ನ ಹಾಕೊಂಡಿದ್ದಾರೆ. ಆಲ್ರೌಂಡರ್, ಬೌಲಿಂಗ್ ಆಲ್ರೌಂಡರು, ಮೋರ್ ಆಫ್ ಎ ಬೌಲರ್ ಇವರು. ಸೊ ಈ ಸ್ಪಿನ್ನರ್ನ ಹಾಕೊಂಡು ರೈಟ್ ಆರ್ಮ್ ಆಫ್ ಬ್ರೇಕ್ ಬೌಲರ್ನ ಇವರ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ T20ಸಲ್ಲಿ 25 ಮ್ಯಾಚ್ ಬೌಲಿಂಗ್ ಮಾಡಿಬಿಟ್ಟು ಇವರು ಎತ್ತಿರುವಂಥ ವಿಕೆಟ್ಸ್ಗಳು ಬಂದ್ಬಿಟ್ಟು ಅರೌಂಡ್ 24 ವಿಕೆಟ್ಸ್ನ ಇರ್ತಿದ್ದಾರೆ. 25 ಇನ್ನಿಂಗ್ಸ್ ಬೌಲಿಂಗ್ ಮಾಡಿಬಿಟ್ಟು. ಬ್ಯಾಟಿಂಗ್ ಸ್ಟ್ಯಾಟ್ಸ್ ಏನು ಅಷ್ಟೇನಾಗಿಲ್ಲ. 25 ಮ್ಯಾಚಲ್ಲಿ ಇವ್ರು ಹೊಡೆದಿರುವಂಥ ರನ್ಸ್ಗಳು, ಇವ್ರಿಗೆ ಸಿಕ್ಕಿರುವಂಥ ಬ್ಯಾಟಿಂಗು 14 ಇನ್ನಿಂಗ್ಸು 76 ರನ್ಗಳನ್ನ ಇವ್ರು ಹೊಡೆದಿದ್ದಾರೆ. ಬ್ಯಾಟಿಂದ ಅಷ್ಟೊಂದಿನ ಕಾಂಟ್ರಿಬ್ಯೂಷನ್ ಬಂದಿಲ್ಲ T20s ಅಂತ ಬಂದಾಗ. ODIಸಲ್ಲಿ ಒಂದು 204 ರನ್ನ ಹೊಡೆದಿದ್ದಾರೆ. ಬಟ್ ಅವೆಲ್ಲ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಮೋರ್ ಆಫ್ ಎ ಬೌಲಿಂಗ್ ಆಲ್ರೌಂಡರು ಮಗ, ಆಫ್ ಬ್ರೇಕ್ ಬೌಲರು. ಸೊ ನೋಡೋಣ ಇವ್ರು ಇನ್ ಕೇಸ್ ಏನಾದ್ರು RCBಗೆ ಆಡಿದ್ರು ಅಂತಂದರೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬಟ್ ಇವಾಗ ಆಲ್ರೆಡಿ ಟೀಮ್ ಸೆಟ್ ಆಗಿದೆ. ಈ ಲೆವೆಲ್ ನೋಡ್ತು ಅಂತಂದರೆ ಸಾಲಿಡ್ ಆಗಿದೆ ಮಗ. ಇದನ್ನು ಆಲ್ಟ್ರು ಮಾಡೋವಂಥ ಅಗತ್ಯತೆನೇ ಇಲ್ಲ ಅಂತ ಅನಿಸುತ್ತೆ. ಸ್ನೇಹ ರಾಣಾ ಅವ್ರನ್ನ ಕರ್ಕೊಳ್ಳೋದು, ಫ್ಲಕ್ಚುಯೇಟ್ ಮಾಡೋದು ಅದು ಇದು ಎಲ್ಲ ಏನು ಅಗತ್ಯತೆ ಇಲ್ಲ. ಬಟ್ ಆದರೂ ಸ್ನೇಹ ರಾಣಾ ಅವ್ರ ಕ್ವಾಲಿಟಿ ಆಲ್ರೌಂಡರ್ನೇ. ಇಂಡಿಯಾ ಲೆವೆಲಲ್ಲಿ ಆಡಿರೋ ಅಂಥವ್ರು ನೋಡ್ತಾರೆ ನಮ್ಮ RCB. ಅನ್ಸೋಲ್ಡ್ ಆಗಿದ್ರು ಈ ಆಕ್ಷನಲ್ಲಿ. ಇನ್ಫ್ಯಾಕ್ಟ್ ಗುಜರಾತ್ ಜೈಂಟ್ಸ್ಗೆ ಆಡಿದ್ದಂಥ ಪ್ಲೇಯರು. ಕೆಲವೊಂದು ಮ್ಯಾಚ್ಗಳು ಕ್ಯಾಪ್ಟನ್ಸಿ ಕೂಡ ನಿಭಾಯಿಸಿರುವಂತ ಕಾಣಿಸುತ್ತೆ ಗುಜರಾತ್ ಜೈಂಟ್ಸ್ಗೆ ಇವರು. ಒಟ್ಟಿನಲ್ಲಿ ನಮ್ಮ RCBಗೆ ಇಂಜುರಿ ಅಂತೂ ಹಿಟ್ ಆಗಿದೆ. ಇವಾಗ ಕ್ರಿಕೆಟ್ ಆಸ್ಟ್ರೇಲಿಯಾ ಯಾವ ಥರ ಕಾಣಿಸ್ತಾ ಇದೆಯೋ 5 ಜನ ಮೈನ್ ಪ್ಲೇಯರ್ಸ್ಗಳು ರೂಲ್ಡ್ ಔಟ್ ಆದರು ಕಾರಣಾಂತರಗಳಿಂದ. ನಮ್ಮ RCBಲೂ ಅಷ್ಟೇ 5 ಜನ ಇವಾಗ ಕಾರಣಾಂತರಗಳಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಇಂಜುರಿ ಹಿಟ್ ಆಗಿದೆ ನಮ್ಮ RCBಗೆ. ಆ ಕಡೆ ಕ್ರಿಕೆಟ್ ಆಸ್ಟ್ರೇಲಿಯಾಗೆ ಇಂಜುರಿ ಹಿಟ್ ಆಗಿದೆ. ಆ ಕಡೆ ಕ್ರಿಕೆಟ್ ಆಸ್ಟ್ರೇಲಿಯಾ ಶ್ರೀಲಂಕಾ ಮೇಲೆ 2 ಮ್ಯಾಚ್ನ ಸೋತ್ಬಿಟ್ಟಿದ್ದಾರೆ. ODI ಮ್ಯಾಚ್ನ ಸೋತ್ಬಿಟ್ಟಿದ್ದಾರೆ ಆಫ್ಟರ್ ದಟ್ ಇಂಜುರಿ ಹಿಟ್ಟು. ಸೊ ಆಸ್ಟ್ರೇಲಿಯಾ ಯಾವ ಥರ ಇಲ್ಲಿ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಬಟ್ RCB ಅಂತೂ ಸಾಲಿಡಾಗೆ ಕೊಟ್ಟಿದ್ದಾರೆ ಸರಿಯಾಗಿ. ಇಲ್ಲ ಆಗಿರೋ ನಮ್ಮ RCB ಟೀಮಿಗೆ ಇಂಜುರಿ ಹಿಟ್ ಆಗಿರ್ಬೋದು. ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಆಗಿರೋ. ಇಂಜುರಿ ಹಿಟ್ ಆಗಿದ್ರು ನೋಡಿ ಹೆಂಗೆ ಗೆಲ್ತೀವಿ ಅಂತ ಲಾಸ್ಟ್ ಸೀಸನ್ ಏನು ಗುರು ಕೊಟ್ಟಿದ್ದು ಪರ್ಫಾರ್ಮೆನ್ಸ್ನ ಈ ಸೀಸನ್ ಮೊದಲನೇ ಮ್ಯಾಚನ್ನೇ ತೋರಿಸ್ಬಿಟ್ರಲ್ಲ ಆಗಿರೋ. ಇಂಜುರಿ ಹಿಟ್ ಆಗಿರ್ಬೋದು, ಆದರೂ ನಾವು ಅಜ್ಜಿಗೆ ಕೊಡ್ತೀವಿ ತಗೊಳ್ಳಿ ಅಂತ ನಿನ್ನೆ ಕೊಟ್ಟು ತೋರಿಸಿದ್ದು ಗುಜರಾತ್ ಜೈಂಟ್ಸ್ ಅವರಿಗೆ. ನಿನ್ನೆ ಅವರೇ ಸ್ಟನ್ ಆಗಿ ಹೋಗ್ಬಿಟ್ಟಿರ್ತಾರೆ. ಏನು ಗುರು ಇವ್ರದ್ದು RCB ಅವ್ರದ್ದು ಕರಾಮತ್ತು ಅಂತ. ಇಂಜುರಿ ಎಲ್ಲ ಆಗಿದ್ರು ಕೂಡ ಪ್ಲೇಯರ್ಸ್ಗಳು, ಮೇನ್ ಪ್ಲೇಯರ್ಸ್ಗಳು 5 ಜನ ಬ್ಯಾಕ್ಔಟ್ ಆಗಿದ್ರು ಕೂಡ ಈ ಥರ ಗೆದ್ದುಬಿಟ್ರಲ್ಲಾಗಿರೋ ಅಂತ ಶಾಕ್ ಆಗಿ ಹೋಗ್ಬಿಟ್ಟಿರ್ತಾರೆ. ಸೊ ಶ್ರೇಯಾಂಕ ಪಾಟೀಲ್ನ ಮಿಸ್ ಮಾಡ್ಕೊತೀವಿ ಸೀಸನ್. ಯಾಕಂದರೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ಗಳಿದ್ರೆ ಶ್ರೇಯಾಂಕ ಪಾಟೀಲ್ಗೆ ಗೊತ್ತು. ನೋಡೋಣ, ಹೋಪ್ಫುಲಿ ಕಮ್ ಬ್ಯಾಕ್ ಮಾಡ್ತಾರೆ ನೆಕ್ಸ್ಟ್ ಸೀಸನ್ ಅಂತ ಅನ್ಕೊಳ್ಳೋಣ ಅಷ್ಟೇ. ಒಟ್ಟಲ್ಲಿ ಈ ಸೀಸನ್ ಒಂದು ಮ್ಯಾಚ್ನೂ ಆಡೋದಿಲ್ಲ ಅವರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.